ಸಾವಿರಾರು ಹೇಳ್ತೀರಂತೆ. ಏನು ಹೇಳ್ತೀರಾ? ಅಂಥ ಗಂಡು ಬೇಕು, ಇಂಥ ಗಂಡು ಬೇಕು, ಆ ಕೆಲಸ ಅನ್ಬೇಕು, ಈ ಕೆಲಸ ಅನ್ಬೇಕು, ಏನೇನೋ ಮನೆ ಕಟ್ಟಬೇಕು, ಏನೇನೋ ಆಸೆ ನಮಗೆ, 108 ಆಸೆ 108 ಇತ್ತು. ಬಟ್ ಇವರಿಬ್ಬರು ಇಂಥ ನಾನು ಕಣ್ಕಾಣಲ್ಲ ಅಂತ ಹೇಳಂಗಿಲ್ಲ. ದೇವಮಾನಗೆ ಜೀವನ ಕೊಟ್ಟಂತ ತಂಗಿ, ಇನ್ನು ಅಂಥ ತಂಗಿ ಜೀವನ ಕೊಟ್ಟಂತ ತಮ್ಮ. ಒಂದ್ಸಲ ಜೋರ ನಿಮ್ಮ ಕೈ ಇದ್ರೆ ಇದು ಯಾವಲ್ಲಿ ಇರಲಿ, ಒಂದು ಅಂತರ ಕೂಡ ಇಲ್ಲಿ ತೆಗಿ, ನಿಮ್ಗೆ ಹುಡ್ಕೋ ಆಯ್ತಾ. ಸಿಂಪಲ್ ಹುಷಾರಾಗುತ್ತೆ, ತಲೆ ಬೇಡ. ಬಿ ಬಿ ಅಂತ ಒಳ್ಳೆ ಕೊಟ್ಟು ಶುಗರ್ ಬಿ ಬರೋದು ನಮ್ಮಿಂದ ಶುಗರ್ ಬಿ ಏನು ಬರ್ತಿದೆ ಅಂತ ಕಾಲನೇ ಕಟ್ ಮಾಡ್ತೀನಿ ಅಂತ ನಂದ. ನನಗೆ ಫಸ್ಟ್ ಬಂದಾಗ ನನ್ನ ಹೆಂಡತಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ಲು. ಏನೋ ಒಂದು ಜಗಳಾಯ್ತು ಅಂತ ಹೇಳು, ಡೈವರ್ಸ್ ಆಗಿತ್ತು, ಡೈವರ್ಸ್ಗೆ ಅಪ್ಲೈ ಮಾಡಿದ್ಲು. ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ. ಮಾಡಿಸ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು 15 ದಿನಕ್ಕೆ ನನ್ನ ಹೆಂಡತಿ ಡೈವರ್ಸ್ ಬೇಡ ಏನು ಬೇಡ ಅಂತ ನನ್ನ ಜೊತೆ ಬಂದು ಇವತ್ತು ಚೆನ್ನಾಗಿದ್ದೀವಿ. ಈಗ ನೀನು ಎಣ್ಣೆ ಕುಡಿಯೋ ಬಿಡ್ಬೇಕು, ಅವಳು ಬಂದಲ್ಲ, ಏನು ಮಾಡ್ತೀಯ? ಇಲ್ಲ ಮಾಡ್ತೀನಿ. ನೀನು ಬಿಡ್ತೀಯ, ನಾನು ಬಿಡ್ತಾನ? ಇಲ್ಲ ಸತ್ತವ್ರು ನಾನು ಯಾವ್ದು ಎಣ್ಣೆ ಕುಡಿಯೋದು ಬಿಟ್ರೆ ಸಂಸಾರ ಚೆನ್ನಾಗಿರುತ್ತೆ. ಇವರು ಬಿಡಲ್ಲ, ಹೇಳಿ ಮಾತು ನಾನು ಬಿಡಿಸ್ತೀನಿ, ಕಟ್ ಮಾಡು. ಅದಾದ್ರೆ ಒಬ್ಬರಿಂದ ಏನು ಮಾಡೋಕ್ಕಾಗೋದಿಲ್ಲ. ನನಗೆ ದೇವ್ರು ಸಿಕ್ಕಿದ್ದು ಅಷ್ಟೇನೆ. ಸ್ವಾಮಿಯರು ಅಂತ ಹೇಳಿ ನೀವು ಕರಿತೀರ, ಬಟ್ ನಾನು ಸ್ವಾಮಿಯರಾಗಿಲ್ಲ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಯಾವ ದೇವಸ್ಥಾನ 9 ಸರಿ ಬನ್ನಿ, 10 ಸರಿ ಬನ್ನಿ, ಮರಿ ಕಡಿ ಕುರಿ ಕಡಿ ಅನ್ನೋದಿಲ್ಲ. ಈ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ತೊಟ್ಟ ಥರ ಬದಲು ಅದರೊಂದು ಸ್ವಲ್ಪ ಹಣ ನನಗಾಕಿ ಮಿಕ್ಕಿದ್ದು ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳಿ. ಎಲ್ಲ ಬೆಳ್ಳಿ ತಗಡಾಕಿ, ಸರಿ ತಗಡ ಮೇಲೆ ಬೆಳ್ಳಿ ಬಿಟ್ಟು ಕಳಿಸಿರ್ತಾರೆ. ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತೀರಾ? ಯಾಕೆ ಸುಮ್ಮನೆ ಮರಿ ಕಡಿತೀವಿ ಅಂತ ಹೇಳ್ತೀರಾ? ದೇವರೇನು ಮರಿ ಕಡಿ ಅಂತ ಹೇಳೋದಿಲ್ಲ. ಇಲ್ಲಿ ರಕ್ತ ಬಲಿ ಆಗುತ್ತೆ. ಇಲ್ಲ ಅವ್ರು ಇವ್ರನ್ನ ಬರೀ ಯಾವುದೇ ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ನಾವು ಬಲಿ ಕೊಡ್ಕೊಂತೀವಿ, ನಮಗೆ ಬೇಕು. ನಿಮ್ಮನ್ನ ಬಲಿ ಕೊಡಿ ಅಂತ ಕೇಳೋದಿಲ್ಲ. ನೋಡುತ್ತೀರಿ, ರಕ್ತ ನಾಯಿನೇ ಕದ್ದಿಲ್ಲ, ರಕ್ತ ಇರೋದಿಲ್ಲ, ಒಂದು ಸೊಳ್ಳು ಕದಿಲಿಲ್ಲ. ಅಂದಾಗ ದೇವಸ್ಥಾನ ಧರ್ಮ ನಿಂದನೆ ಮಾಡೋದಿಲ್ಲ. ಇಲ್ಲೆಲ್ಲರೂ ಇರ್ತಾರೆ. ನಾನು ಹೇಳ್ತೀನಿ, ಯಾವ ದೇವರು 9 ಸರಿ ಬನ್ನಿ ಅಂತ ಹೇಳಿಲ್ಲ. ನೆನಪಿರ್ಲಿ, ಈ ಕ್ಷೇತ್ರ ದೊಡ್ಡ ಪವಾಡ ಏನಂದ್ರೆ ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ನಂಬಬೇಕು, ನಂಬಿಕೆ ದೊಡ್ಡ ಪವಾಡ ಕ್ಷೇತ್ರ. ಎರಡನೇದು ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ನಾನು ದೇವ್ರ ಮನೆಗೆ ತಿಂಡಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಕೆಲ್ಸಕ್ಕೋಲ್ಲ ಅನ್ಬೇಡಿ, ಉಂಡು ಮಲ್ಕೋಬೇಡಿ, ಕೆಲ್ಸಕ್ಕೋರಿ. ಅಂದಾದ್ರೆ ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳ ಚಿಕ್ಕ ಕಟ್ ಮಾಡಿ ಮುಳಿ ನಮಗೆ ಕೊಳ್ಳೆ ಹಾಕಿಬೋದು. ತೀರ್ಥ ಕೊಳೆಯಲ್ಲ ಉಳಿಯಲ್ಲ ಅಂತೆ ನಿಮ್ಗೆ ನಾವು ಗೊತ್ತಿರೋ ಭಕ್ತಿ ಹೇಳ್ತಾರೆ. ತಂಡ ತೀರ್ಥ ಇಟ್ಕೊಳ್ಳಿ, ಸ್ವಲ್ಪ ಫಿಲ್ಟರ್ ಮಾಡಿ ಹೂವು ಪತ್ರ ಹಾಕಿರ್ತೀವಿ. ಕಷ್ಟಿದ್ದವ್ರಿಗೆ ಅಥವಾ ನಿಮ್ಗೆ ಹುಷಾರಿಲ್ಲ ಸ್ವಲ್ಪ ತೀರ್ಥ ಕುಡಿದ್ರೆ ತೀರ್ಥ ತಲೆ ಮೇಲೆ ಹಾಕೊಳ್ರಿ. ಮಕ್ಕಳಿಗೆ ಬರ್ಸಿ ದುರ್ಗಾಸ್ಥಳ ಕೃಪೆ ಅಂತ. ದುರ್ಗಾಸ್ಥಳ ಅಂದ್ರೆ ದುರ್ಗಮ್ಮನ ಗಂಗಮ್ಮನ ಆಶೀರ್ವಾದ ಅಂತ. ನೀವು ದುರ್ಗಮ್ಮ ಅಂತೀರಿ, ನಾನು ಭೂಮಿ ತಾಯಿ ಅಂತೀನಿ. ಯಾಕಂದ್ರೆ ನನಗೆ ಭೂಮಿ ತಾಯಿ ಗಂಗಮ್ಮ ಇಬ್ಬರು ಸೇರ್ತಾರೆ. ಈ ಜಗತ್ನಾಗ ಯಾರಿಗೆ ಭೂಮಿ ಬೇಡ, ಯಾರಿಗೆ ನೀರು ಬೇಡ, ಅವರು ದೇವಸ್ಥಾನದಿಂದ ಮನೆಗೆ ಹೋಗಿ. ಅರ್ಥ ಆಯ್ತಾ? ಇನ್ನೊಮ್ಮೆ ಕೇಳಿಸ್ಕೊಡಿ. ನಂಬಿಕೆ ಇದ್ರೆ ನಿಮ್ಮ ಗಾಡಿಗೆ ಪಾಸ್ ಹಾಕೋ ಸ್ಟಿಕ್ಕರ್ ಹಾಕೊಳ್ಳಿ. ಆಕ್ಸಿಡೆಂಟ್ ಆಗೋದಿಲ್ಲಂತೆ, ಆದ್ರೂ ಏಟಾಗೋದಿಲ್ಲಂತೆ, ಬೈಕ್ ಸಿಂಗಲ್ ಹಾಕೊಳ್ಳಿ. ನಂಬಿಕೆ ಇದ್ರೆ ಮತ್ತೆ ಬನ್ನಿ. ಆಯ್ತಾ? ಇನ್ನು ಯಾರಿಗಾರ ಮಾಟ ಮಂತ್ರ ಆಗಿದ್ರೆ, ತೋಟದ ಬೆಳೆ ಬರಲ್ಲ ಅಂದ್ರೆ, ಹಸು ಹಾಲು ಕೊಡ್ತಿಲ್ಲ ಅಂದ್ರೆ, ನಿಮ್ಮ ತೋಟದಾಗೆ ನೀರು ಬರ್ತಿಲ್ಲ ಅಂದ್ರೆ ಬೇಡ್ಕೊಳ್ಳಿ, ನೀರು ಬರುತ್ತೆ. ನೀರು ಬಂದ ತಕ್ಷಣ ಜಂಬ ಮಾಡಬೇಡಿ, ಬೆಳೆ ಬಂದ ತಕ್ಷಣ ಜಂಬ ಮಾಡಬೇಡಿ. ಅಡಿಕೆ ಮಾಡ್ಕೊಳ್ಳಿ, ಅದು ಜಂಬ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಯಾರಿಗೆ ಮಕ್ಕಳಾಗಿಲ್ಲ, ಮಕ್ಕಳಾಗ್ತಾರೆ. ನನಗೆ 5 ವರ್ಷ 10 ವರ್ಷ ಮಕ್ಕಳು, ಏನೇ ವಿಗ್ರಹ ಆ ಥರ ಮಕ್ಕಳಿದೆ ನನಗೆ. ನಮಗೆ ನೆನ್ಪಿಡ್ಲಿ, ಆಗ್ತಾವ ಅಂತ ಕೇಳಬೇಡಿ, ಆಗ್ಲಿಂತ ಕೇಳಬೇಡಿ, ಮಾಡ್ಕೊಡವ ಅಂತ ಕೇಳಿ. ಕೆಲಸ ಸಿಗುತ್ತಾ ಅನ್ಬೇಡಿ, ಒಂದು ಕೆಲಸ ಕೊಡವಾನಿ. ಗೌರ್ಮೆಂಟ್ ಕೆಲಸ ಇಲ್ಲ, ಖಾಲಿ ಇದಾವೆ. ಗಂಡು ಮಕ್ಕಳಿಲ್ಲ, ಖಾಲಿ ಇದಾವೆ. ತಂಗಿ ಜನ ಕೇಳೋದು ಬರೀ ಗೌರ್ಮೆಂಟ್ ಕೆಲಸ, ಜನ ಕೇಳೋದು ಗಂಡು ಮಕ್ಳು ಆಗ್ತಾವ ಅಂತ. ಯಾವುದೋ ಒಂದು ಮಗು ನಿಮ್ಮ ಜೀವನಕ್ಕೆ, ಹೆಣ್ಣಾಗಲಿ ಗಂಡಲ್ಲ ಒಂದು ಮಗು ಆಗಲಿ. ಇನ್ನೊಮ್ಮೆ ಹೇಳ್ತೀನಿ, ಮಾಟ ಮಂತ್ರ ಆಗಿದ್ರೆ ಒಂದು ದೇವಸ್ಥಾನ ಕಟ್ಟಿ, ತೋಟ ಕಟ್ಟಿದ್ರೆ ಮನೆ ಕಟ್ಟೆ ಅವಶ್ಯಕತೆ ಇಲ್ಲ, ಮನೆ ಕಟ್ಟಿ ತೋಟ ಕಟ್ಟೆ ಅವಶ್ಯಕತೆ ಇಲ್ಲ. ಎರಡು ಬೇಡ, ದನಿಮನೆ ಕಟ್ಟಿ ಮನೆ ಕಟ್ಟೆ ಅವಶ್ಯಕತೆ ಇಲ್ಲ. ಅರ್ಥ ಆಗುತ್ತಾ? ಇದು ಯಾವುದೋ ದುಡ್ಡುಗೋಸ್ಕರ ಮಾಡ್ತಿಲ್ಲ, ನಿಮ್ಗೆ ಕಷ್ಟಕ್ಕೋಸ್ಕರ. ಇನ್ನೇನೋ ದುಡ್ಡೇ ಇಲ್ಲ ಅಂತಕ್ಕಂಥದ್ದಿದ್ರೆ ಒಂದು ಗಡಿಯಾರ ಟಿವಿಟ ಒಂದು ಫೋಟೋ ಇಡಿ. 50 ರೂಪಾಯಿ ಫೋಟೋ ಸಿಗುತ್ತೆ, 5 ರೂಪಾಯಿ ಸ್ಟಿಕ್ಕರ್ ಸಿಗುತ್ತೆ. ಸ್ಟಿಕ್ಕರ್ ಅನ್ಸೋದ್ಕಿಂತ ಒಂದು ಫೋಟೋ ಹಾಕೊಳ್ಳಿ, 2 ಹೂವು ಇಕ್ಬೋದು. ಬೇಗ ಬೇರೆ ಕಡೆ ಬದಲು ಮಾಡ್ಬೋದು. 2 ಹೂವು ಇಕ್ಕಿ ತಗೊಂಡು ತೀರ್ಥ ಉಗ್ಗಿ ನಿಮ್ಮ ಹೊಲ ದೊಡ್ಕೊಂಡು ಚೆನ್ನಾಗಿ ಬೆಳೆ ಬರಲಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿ. ಇನ್ನು ಅಮಾವಾಸ್ಯೆ ಉಣುವ ದಿವಸ ಮಾಟ ಮಂತ್ರ ಆಗಿದೆ, ಏನೋ ಆಗಿ ತಡೆ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ತಡೆ ಬಡಿತೀವಿ. ಒಬ್ರಿಗೆ ಅಷ್ಟೇ ಹಣ, ಇಡೀ ಕುಟುಂಬಕ್ಕೆ ಅಷ್ಟೇ ಹಣ, ಎಕ್ಸ್ಟ್ರಾ ದುಡ್ಡು ಏನು ಕೇಳಲ್ಲ. ಒಂದು ವೇಳೆ ಹಣ ಇಲ್ಲ ಅಂತ ಬಿಡೋರಿಗೆ ತಡೆನ ಫ್ರೀ ಬಿಡ್ತಿದ್ದು ಹೇಳಂಗೆ ಇಲ್ಲ. ಯಾಕಂದ್ರೆ ಎಲ್ಲ ಬಂದು ಅದೇ ಕೇಳ್ತಾರೆ. ಫ್ರೀ ಸಿಗುತ್ತೆ ಅಂದ್ರೆ ಗೊತ್ತಿರುತ್ತೆ, ಸೀರೆ ಕೊಡ್ತಾರೆ, ಎಲ್ಲ ಬಂದು ಸೀರೆ ಕೊಡಿ ಅಂತಾರೆ, ಅಂತರ ಮನೆ ಮಲ್ಲಿಗೆ ಅಂತರ ಕೊಡಿ ಅಂತಾರೆ. ನೀರು ಕೊಡ್ತಿದ್ವಿ, ಕೈನೇ ಒಂದು ನೀರು ಕೊಡಿ ಅಂತಾರೆ. ನಾವು ಅಮ್ಮನಂತ ಬಂದ ಹಂಗೆ ಎಲ್ಲ ನಿಲ್ಸ್ಬಿಟ್ಟಿದೆ. ಬಸ್ ಚಾರ್ಜ್ ಇಲ್ಲಪ್ಪ, ಈಗ 2,000 ಕೊಟ್ಟು ಗಲಾಟೆ ಮಾಡಿ ಒದೆ ಕೊಟ್ಟಿನಿ. ಈಗ ತಂಪ ಫ್ರೀ ಇರೋದಿಲ್ಲ, ಎಲ್ಲ ನಿಲ್ಸಿದೀವಿ. ಅದಾದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ಯಾವುದು ಸೇವೆ ಫ್ರೀ ಇರೋದಿಲ್ಲ. ಸೇವೆ ಮಾಡಿದ್ರೆ ಬಾತ್ರೂಮ್ ನೀರಾಗಿ ಬಂದಿದ್ದು ಕರ್ಕೊಂಡು ನಾವು ಅದೇ ಬಾತ್ರೂಮು. ಯಾರು ಹೆಣ್ಮಕ್ಳು ಬೈಕೆ ಬೇಡಿ, ಎಲ್ಲ ಕಿತ್ತಾಕಿದ್ದೀನಿ. ಬರೀ ವ್ಯವಸ್ಥೆ ಏನು ಗೊತ್ತಾ? ದೇವಸ್ಥಾನಕ್ಕೆ ಬನ್ನಿ, ಶರಣಾಗಿ ನಿಮ್ಮ ಕಷ್ಟಗಳು ಹೇಳ್ಕೊಳ್ಳಿ, ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ನೋಡಿ, ನನ್ನ ಮಗು ಮಾತಾಡ್ತಿಲ್ಲ, ಮಾತಾಡೋ ಒಂದು ಆಯ್ತು. ಅಲ್ಲಿ ಯಾರೋ ಮೂಗು ಕಟ್ಟಿದ್ದಂತೆ, ಬೇಕಡಿ ಮಗು ಸಾಯ್ತಂತೆ ನಮಗೆ. ಇವೆಲ್ಲ ಕೇಳೋಕೆ ಒಂದು ಖುಷಿ ಆಗ್ತದೆ. ಇವೆಲ್ಲ ಎಂತ ಭಕ್ತರು ಭಕ್ತರೇ ಬರಲೇಬೇಕು ಅಂತ ದೇವ್ರು ಕೇಳೋದಿಲ್ಲ. ಹೊರಗಡೆ ಇದ್ದಾನೆ ಇವನು ಬಾಯ್ಕೊಂಡ, ಇವ್ರ ಅಪ್ಪಂಗೆ ಆಡಾಡಕ ಹುಷಾರಾದಂತನೋ ಆಚಾರ ಸಮುದಾಯ, ಒಳಗಡೆ ತೀರ್ಥ ಕೊಡ್ತಾನೆ ಲಿಂಗಾಯತ ಸಮುದಾಯ. ಅವನೇ ನೀವೆಲ್ಲ ಬರಕ್ಕೆ ಮುಖ್ಯ ಕಾರಣ. ವೀಚಾರ ಬರ್ತಾನೆ ಕೆನಡಾದಿಂದ, ಕಾಲ್ ಬರುತ್ತೆ ಅಲ್ಲಿದ್ದಾನೆ. ನಾನು ಗೌಡ
ಅಡುಗೆ ಮಾಡ್ತಿರೋರು ಯಾರೋ ಇದ್ದಾರೆ, ಹೋಗೋರು ಯಾರು ಇದ್ದಾರೆ, ಮುಸ್ಲಿಮಾನರು ಫೋಟೋ ಹಾಕೋದು. ನಿಮ್ಮೂರಿಗೆ ಗುದ್ದಾಡಬೇಡಿ ದಯವಿಟ್ಟು ಜಾಸ್ತಿ ಅಂತ. ಊರಿಗೆ ಮಳೆ ಬರಲಿ ಅಂತ ಬೇಡ್ಕೊಳ್ಳಿ, ಒಂದು ಬೋರ್ ಹಾಕ್ಕೊಳ್ಳಿ, ಬೇಸಿಗೆ ಒಂದು ನೀರು ಬರುತ್ತೆ. ರಸ್ತೆ ರೆಡಿ ಮಾಡಿ, ಸ್ನಾನ ರೆಡಿ ಮಾಡ್ಕೊಳ್ಳಿ, ಸಂಘ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಬೇರೆ ಕಡೆ ಹೋಗೋದೇ ಇಲ್ಲ. DJ ಕುಡಿಯೋ ಬದಲು ಏನು ಮಾಡ್ತಾರೆ, ನಿಮ್ಮ ಬಾಸ್ ಈ ಬಸ್ಸನ್ನು ಕರೆಸಿ ಊರಲ್ಲಿ ಪಟಾಕಿ ಹೊಡೆದು ಕೂಗಾಡಿ ಕಂಡಾಬಲಿ ಪಟಾಕಿ ಸೇರಿ. ಯಾರು ಮಲಗಿರ್ತಾರೆ ಪೇಷೆಂಟು, ಯಾರು ಮಕ್ಕಳು ಮಲಗಿರ್ತಾರೆ, ಯಾರು ವಯಸ್ಸಾಗಿ ಮಲಗಿರ್ತಾರೆ, ಸ್ವಲ್ಪ ಯೋಚನೆ ಮಾಡಿ. ನೀವು DJ ಹಾಕಿ ಮುಂಚೆ ಅದೇ DJಲಿ ಬಡಬಗಳಿಗೆ ಅನ್ನ ಕೊಡ್ತೀವಿ. ಆಗುತ್ತಾ? ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಳಿಸಿಲ್ಲ ಅಂದರೆ 3 ಡಿಗ್ರಿ ಮಾಡ್ತೀನಿ ಮಕ್ಕಳ. ಒಂದು ತಾಯಿ ತಂದೆ ಅಂತ ಏನು ತಿಳಿಸಿ, 2 ಯಾರ ಬಗ್ಗೆ ಮಾತಾಡಬಾರ್ದು, 3 ಕೊಂಡೊಂಡು ಮಲ್ಕೋಬಾರ್ದು. ಆಮೇಲೆ ಸಾಲ ಮಾಡಿದ್ರೆ ದೇವ್ರು ಬರೋದಿಲ್ಲ, ಕೋಟೆ ಹಾಕೊಂಡು ದೇವ್ರು ಬರೋದಿಲ್ಲ, ನಮ್ಮ ದೇವಸ್ಥಾನದಲ್ಲಿ ಮಾಟ ಮಾತ್ರ ಮಾಡೋದಿಲ್ಲ. ಇನ್ನೊಂದು, ಇಂಥ ಹುಡುಗಿನೇ ಬೇಕು ಇಲ್ಲಿ ಇರೋದಿಲ್ಲ, ಇಂಥ ಹುಡುಗನೇ ಬೇಕು ಸಿಗಲ್ಲ. ಜೀವನದಲ್ಲಿ ಒಂದು ಗಂಡ ಸಿಗಲಿ ಅಂತ ಮಾತ್ರ ಗೊತ್ತಾಗುತ್ತಾ? ಅಂದಾದ್ರೆ ಭಾಳ ಖುಷಿ ಆಗುತ್ತೆ. ಅಕ್ಕಿ ತಗೊಂಬರ್ತಾರೆ, ಬೆಲ್ಲ ತಗೊಂಬರ್ತಾರೆ, ಸೀರೆ ತಗೊಂಬರ್ತಾರೆ. ಯಾವ ಸೀಮೆ ಯಾವ ದೇಶದ್ದು ಬರ್ತಾರೋ, ಯಾವ ಊರಿಂದ ಬರ್ತಾರೋ ಗೊತ್ತಿಲ್ಲ. ಬಟ್ ಈ ತಾಯಿ ಪವಾಡ ನಡೀತಾ ಇದೆ, ನೋಡಿರ್ತೀರಾ. ಒಂದೇ ಒಂದು ಸೊಳ್ಳೆ ಕಡಿಯೋದಿಲ್ಲ, ₹1 ಯಾರನ್ನೂ ಕೇಳಿದಿಲ್ಲ. ಪವಾಡ ಅಂದ್ರೆ ನನ್ನ ಕೈಗೆ ಸಿಕ್ಕಿಲ್ಲ ಇನ್ನೂ, ಅದನ್ನ ನಡೀತಾ ಇದೆ. ಬಟ್ ಈ ತಂಗಿ ಬಂದು ಹೇಳಿದ್ರು, ತಮ್ಮ ಬಂದು ಏನು ಖುಷಿಯಾಗಿ ಮಗು ಮೂಕಳು ಬಿಡುತ್ತು ಅಂದ್ರೆ ನಮಗೆ ಆನಂದ. ನಿಮ್ಮಂತ ಇಂಥ ಪವರ್ಫುಲ್ ದೇವರು, ಇಂಥ ಭಕ್ತಿಯ ದೇವ್ರನ್ನ ನಾವು ಸೇವೆ ಮಾಡೋದು ನಮ್ಮ ಪುಣ್ಯ. ಇದಕ್ಕಿಂತ ದೊಡ್ಡದೇನಿಲ್ಲ. ಯಾವ ಡಾಕ್ಟ್ರೇಟ್ ಇರೋದಿಲ್ಲ, ಯಾವ ಸನ್ಮಾನ ಮಾಡಿಸಬಾರ್ದು. ನಿಮ್ಮ ಮುಂದೆ ಈ ತೋರ್ಸ ಪ್ರೀತಿ ಮುಂದೆ ಯಾವುದೂ ಅಲ್ಲ. ಅಂದಾದ್ರೆ ನಿಧಾನಕ್ಕೆ ಬಂದಿದ್ದೀರಾ, ನಿಧಾನಕ್ಕೆ ಬನ್ನಿ ಹೋಗಿ. ನಿಮ್ಮ ಅಂಗಾಂಗ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಂಥ ಬಿಲ್ಡಿಂಗ್ ಕಟ್ಟಬಹುದು, ಎಂಥ ಕಾರಣ ತರಬಹುದು. ನಿಧಾನಕ್ಕೆ ಮನೆಗೆ ಹೋಗಿ, ಸೇಫ್ಟಿ ಮನೆಗೆ ಹೋಗಿ, ಡೋರ್ಗಳು ಲಾಕ್ ಮಾಡ್ಕೊಳ್ಳಿ. ಈಗ ಬೇಸಿಗೆ ಇರುತ್ತೆ, ಮಕ್ಕಳುಗಳು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಇಸ್ಕೊಳ್ಳ ಅಲ್ಲೇ ಕೊಡಪ್ಪ ಆಯ್ತಾ. ನಿಧಾನಕ್ಕೆ ಮನೆಗೆ ಹೋಗಿ, ನಿಮ್ಮ ಕಾರಿಗೆ ಭಾಷಾ ಸ್ಟಿಕ್ಕರ್ ಹಾಕೊಳ್ಳಿ, ನಿಮ್ಮ ಮಕ್ಕಳು ಮನೆ ಮೇಲೆ ರಂತ್ರ ಹಾಕೊಳ್ಳಿ ಆಯ್ತಾ. ಈಗ ಮಗು ಮಾತಾಡ್ತಿಲ್ಲ, ಮಗು ನಡೀತಿಲ್ಲ, ಫಿಟ್ಸ್ ಬರುತ್ತೆ, ಭಾಷೆ ಹೊಡೆದಿತ್ತು ಅಂತ ಯಾರೋ ಬಂದಿದ್ರೆ ಮತ್ತೆ ದೇಶಕಾಯಿ ಯೋಧರಿಗೆ ನೀವು ಕೈ ಇದ್ರೆ ಮನಸ್ಸಿದ್ರೆ ಒಂದು ಕಾಸಾಗಿ ಕೈ ಮನಸ್ಸಿದ್ರೆ ನಮ್ಮ ಅಮ್ಮ ಕೊಡ್ಬೇಕು. ಲವ್ ಕೊಡ್ತಿದ್ದೆ, ಲವ್ ಅನ್ನೋದು ಯಾರು ಗೊತ್ತಮ್ಮ, ಹೆಂಡ್ತಿನಿ ಲವ್ ಮಾಡೋದು. ಕುಡ್ದಬ್ಬ ಸುಭಾಷ ಎಲ್ಲ ಏನೇನೋ ಮಾಡ್ತಾರೆ. ಕೇಕ್ ಕಟ್ ಮಾಡಿ ರೋಡಿ ಬಾಟ್ಲಿ ಎಷ್ಟು ಪಟಾಕಿ ಎಷ್ಟು 11 ಗಂಟೆ ರಾತ್ರಿ ಕೇಕ್ ಕಟ್ ಮಾಡ್ತಾರೆ. ನಾನು ಹಂಗಲ್ಲ, ಭಯಂಕರ ಕುಡ್ದಬ್ಬ ಸುಭಾಷ ಗೊತ್ತಮ್ಮ. ಇವಾಗ 100 ಕಾಲ ಚೆನ್ನಾಗಿದ್ದೀನಿ ಇನ್ನೊಂದು ಅಮ್ಮ ಇದೊಂದು ಅಮ್ಮ ಕೊಟ್ಬಿಡು. ಇನ್ನು 100 ಕಾಲ ಚೆನ್ನಾಗಿದೆ ನೋಡಿ. ದೇಶಕ ಎದುರನ್ನ ಯಾವತ್ತು ರಸ್ತೆಗಾರ ಬಂದಾಗ ಗೌರವ ಕೂಡ. ನಾವು ಯೂಟ್ಯೂಬು, ಫೇಸ್ಬುಕ್ಕು, ಬೆಳಕಾಳು, ಸೀರಿಯಲ್ಲು, ಅದು ಇದು ಏನು ಇಂಥ ಚಿಕ್ಕ ಮಗು ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ಗೌರವ ಕೊಡೋಣ. ಏನಂತೀರಾ? ಹೆಮ್ಮೆ ಪಡೋಣ, ಗೌರವ ಕೊಡೋಣ. ಮುದ್ದಮ್ಮ ಎತ್ಕೊಂಡು ಒಂದು ನಿನ್ನ ನಿಮಗೆ ಕೊಡ್ತೀರಾ ಆತಗೆ? ನಮ್ಮನೆ ಇರ್ತೀಯ ಕಂದ ಇರಲ್ವಾ? ಮುದ್ದು ಮುದ್ದಾಗಿದೆಯಾ? ಇರೋದು ಅಲ್ವಲ್ಲ. ಆರೋಗ್ಯ ನೋಡ್ಕೊಳ್ಳಿ ಅಂತ. ಪಾಪದು ರೆಕಾರ್ಡಿಂಗ್ ಇರಲಿ, ಅದ್ರ ತಕ್ಕ ಮಕ್ಕಳು ಓದಿಸಿ. ಮುಂದೆ ಒಂದಿನ ಮಕ್ಕಳು ತೊಂದರೆ ಆಗಬಾರ್ದು. ಒಂದು ಎಜುಕೇಷನ್ ಚೆನ್ನಾಗಾಗಲಿಕ್ಕಂತ ನಿನ್ನ ಜರ್ನಿ ಚೆನ್ನಾಗಿರಲಿ ಮಗ, ನಿನ್ನ ಜೀವನ ಚೆನ್ನಾಗಿರಲಿ ಮಗ ಆಯ್ತಾ. ಬಂದಾಗ ಮಾಮ ಅಂತ ಮಾತಾಡ್ಸು, ಮತ್ತೆ ನಾಲ್ಕೊಂದು ಮಾತಾಡ್ತೀನಿ ನನ್ನ. ಈಗ ಬೇಡ್ಕೊಂಡಿದ್ರಾ? ಈಗ ಉಸಿರಾಡ್ತಾವ? ಯಾವ ಊರಪ್ಪ? ಬೆಂಗಳೂರ? ನೀವು ಬಾತಿಗೆ ನಿಮ್ಗೆ ಸೀರೆ ಕೊಡ್ತೀನಿ ಅಲ್ಲಿಂದ. ಅಲ್ಲಿ ದ್ವೇಷ ಮಾಡ್ತೀವಿ ಬಾತಿಗೆ ಅಂತ. ಮಗು ಮಾತಾಡ್ತಿರಲ್ಲ, ಅಲ್ಲಿ ಮಗು ಇದೆ, ಮಾತಾಡ್ತಾ ಇದೆ ಮಗು. ಇದು ನಾನಲ್ಲ, ಈ ಕೈ ಅಷ್ಟೇ ನಂದು, ಬೇಕಿದ್ದಲ್ಲ ದೇವ್ರದು. ಅಥವಾ ದೂರಿಂದ ಬಂದೀವಿ ಬೇಡಿ, ಜಲ್ದಿ ಹೋಗ್ಬೇಕು. ತಾಮಂದಿರೆ ಅಲ್ಲಿ ಪಾದರ್ಶಿ ಬಿಟ್ಟು ಜಾಗ ಬಿಟ್ಬಿಟ್ಟು ಹೋಗ್ಬೇಕು ಅನ್ನೋದು ಅಲ್ಲ. ಇಲ್ಲಿ ವ್ಯವಸ್ಥೆಗೆ ಯಾರು ಮಾತಾಡಬಾರ್ದು ಅಂತಮ್ಮ. ಈ ಉದಾಹರಣೆ ಬಂದು ಹೇಳ್ತಾರೆ, ಜನ ಬಂದು ಬಾತ್ರೂಮ್ ಬೆಂಗಳೂರಿಂದ ಮೈಸೂರಿನ ಬರ್ತೀವಿ ಅಂತೀರಲ್ವಾ, ಬಾತ್ರೂಮ್ಗೋಸ್ಕರ ಬರ್ತೀರಿ. ಇಲ್ಲಿ ಕೆಲವು ಕೇಳಿ ಬಾತ್ರೂಮ್ ಇಲ್ವಾ ಅಂತ. ಜಾಗನೇ ಇಲ್ವಲ್ಲ, ಸೇವೆ ಮಾಡ್ತೀವಿ, ಖುಷಿ ಪಡ್ಬೇಕಲ್ವ. ಬಾತ್ರೂಮ್ ನಮ್ದಲ್ವಲ್ಲ, ಬಾತ್ರೂಮ್ ನೀರಾಗಿ ಬಂದಿದ್ದಾರೆ. ಬಾತ್ರೂಮ್ ಇರಲೇಬೇಕಾ ದೇವಸ್ಥಾನದಲ್ಲಿ? ಆಚೆ ಕೊಟ್ಟು ಬಾತ್ರೂಮ್ ಮಾಡೋಣ ಅಲ್ವಾ ಅಂತಮ್ಮ. ದೇವಸ್ಥಾನ ಬಂದವರಿಗೆಲ್ಲ ಬಾತ್ರೂಮ್ ಮಾಡ್ತೀವಿ ಅಂತ ಜನ ಹಂಗಾರೆ ಬಾತ್ರೂಮ್ ಬರ್ತಾರೆ ಅಂತ. ದೇವಸ್ಥಾನಕ್ಕಿಂತ ಯಾರೊಬ್ಬ ನನಗೆ ಅಂದ್ಬಿಟ್ಟ, ನಾನು ದೇವಸ್ಥಾನ ಮಾಡೋ ಅಂತಿದ್ದೆ, ಬುದ್ಧಿವಂತ ಬಂದು ನಿಂತಾರೆ ಅಂದ್ಬಿಟ್ಟ. ಅಣ್ಣ ಜನ ಹಂಗ ದೇವಸ್ಥಾನ ಬರ್ತಾರೆ, ಬಾತ್ರೂಮ್ ಬರ್ತಾರೆ. ಯಾಕಣ್ಣ ಬಾತ್ರೂಮ್ ತಲೆಗೆ ಸೇರ್ತೀನಿ? ಭಕ್ತರಿಗೆ ಬಾತ್ರೂಮ್ ಅವಶ್ಯಕತೆ ಇಲ್ಲ, ಅಡ್ವಿಜ್ ಹೋಗ್ತಾರೆ. ಕೆಲವರು ಬರ್ತಾರೆ, ಕಾರ್ ಇಂಟಿ ಕೂತಿರ್ತಾರೆ, ಬಾತ್ರೂಮ್ ಇಲ್ವಾ ಅಂತ. ಮೊನ್ನೆ ಬಂದ ಕಾರು ರೋಡ್ ರೆಡಿ ಮಾಡಿಸೋದಲ್ಲ ಅಂತಾನೆ, ಹಾಕೊಂದು 50,000 ಅಂದೆ. ಸುಮ್ಮದ ರೋಡ್ ಬಗ್ಗೆ ಯೋಚನೆ ಮಾಡ್ತಾರೆ, ಈ ದೇವಸ್ಥಾನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾರೊಬ್ರು ಬಂದು ಒಳ್ಳೆ ಸೇವೆ ಮಾಡ್ತೀರಾ ಅನ್ನೋದಿಲ್ಲ. ಆಮೇಲೆ ಬಾತ್ರೂಮ್ ಕಟ್ಸೋ ಪ್ಲಾನ್ ಭಾಳ ಓಡಾಡ್ತಾವ. ನಾನು ಮ್ಯಾಲೂ ಜಾಗ ಇಲ್ಲ, ತುಂಬ ಚಿಕ್ಕ ತೊಗೊಂಡಿದ್ದೀನಿ, ಕೊಡ್ತೀವಿ ಮಿನಿಷನ್ ಮಾಡಿ ತೊಗೊಂಡಿದ್ದೀನಿ. ಯಾರು ಕೊಡೋದಿಲ್ಲ. ಬಾತ್ರೂಮ್ಗೆ ಏನು ಮಾಡೋದು ಯೋಚನೆ ಮಾಡ್ತಿದ್ದೆ, ಆಗ ಐಡಿಯಾ ಕೊಟ್ಟು ಯಾರೊಬ್ಬ ಬಂದು. ಜನ ದೇವಸ್ಥಾನಕ್ಕೆ ಬರ್ತಾರೆ, ನಾವು ಬಾತ್ರೂಮ್ ಬರೋದು, ಬಾತ್ರೂಮ್ಗೆ ಅಂತ ಬರೋದು ಗೊತ್ತಿರಲ್ಲ ಅಂತ. ಕರೆಕ್ಟ್ ಅಲ್ವಾ? ಬೈ ಚಾನ್ಸ್ ಬಾತ್ರೂಮ್ ಹೋಗಿದ್ರೆ ಎಲ್ಲ ಹೋಗೋರಪ್ಪ. ಮತ್ತೆ ಟ್ಯಾಂಕ್ ಹತ್ರ ಯಾರೇ ಬಿಟ್ಕೊಂಡು ಹಳ್ಳಿಗಳಿಂದ ಟ್ಯಾಂಕ್ ಬರದೆ ಇನ್ನು ವಯಸ್ಸಾದ ಯಜಮಾನಗಳು ಇದ್ದಾವೆ. ಯಾರೋ ಒಂದು ಲೇಡಿ ಬೈತಿದ್ಲು ಅಕ್ಕ ಅಂತ ಕ್ಲಾಸ್ ಹಾಕಿ, ಯಾರೋ ಒಂದು ಲೇಡಿ ಬೈತಿದ್ದಲ್ಲೇ ನೀವು ಮನೆ ಮಾಡಿಲ್ವ ಅಂತ. ಯಾರಿಗೆ? ದೇವಸ್ಥಾನ ಬಗ್ಗೆ ಕಾಲೇಜಲ್ಲಿ ನಾನು ತುಂಬ ಬರೋಗ್ತೀನಿ.
ನೋಡಿ, ಯಾವ ದೇವಸ್ಥಾನಕ್ಕೂ ಒಮ್ಮಸಿರೋ ಅವಶ್ಯಕತೆ ಇಲ್ಲ. ಆಯ್ತಾ ತಂಗಿ? ಮರಿ ಕಡೆ ಅವಶ್ಯಕತೆ ಇಲ್ಲ, ಮಟನ್ ಕಡೆ ಅವಶ್ಯಕತೆ ಇಲ್ಲ, ಕಟ್ಲೆ ಮಾಡೋ ಅವಶ್ಯಕತೆ ಇಲ್ಲ, ಮಂತ್ರ ಮಾಡೋ ಅವಶ್ಯಕತೆ ಇಲ್ಲ. ನಂಬಿಕೆ ಇದ್ರೆ ಮೈಮೇಲೆ ಅಂತರ ಹಾಕೊಡಿ, ನಂಬಿಕೆ ಇದ್ರೆ ತಿಳ್ಕೊಂಡೋಗಿ ಅಕ್ಕಪಕ್ಕ ತಿಳ್ಕೊಂಡು, ನಂಬಿಕೆ ಇದ್ರೆ ಗಾಡಿ ಸಿಕ್ಕ ಕೊಡಿ, ಫಾಸ್ಟ್ ಹಾಕೊಂಡು ಆಸೆ ಅಂತ ನಂಬಿಕೆ ಇದ್ರೆ ಮತ್ತೆ ಬನ್ನಿ. ಆಯ್ತಾ? 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಏನ್ ವ್ಯವಸ್ಥೆ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ತಗೊಂಡು ದೇವರೇನು ಒಪ್ಪಲ್ಲ. ದೇವ್ರ ಕರ್ಕೊಳಕ್ಕೆ ಯಾರಿಗೂ ಆಗಲ್ಲ. ಬೆಳ್ಳಿ ತೊಟ್ಲು, ಬೆಳ್ಳಿ ಗಂಟೆ ಎಲ್ಲ ತಗಡಿಗೆ ನೀರು ಬಿಟ್ಟಿರ್ತಾರೆ, ಬೆಳ್ಳಿ ನೀರು. ತಲೆ ಕಷ್ಟಪಡಿ. 1000 ರೂಪಾಯಿ ಖರ್ಚು ಮಾಡೋ ಬದಲು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 100 ರೂಪಾಯಿ ಹಾಕಿ ನನಗೆ ಮಿಕ್ಕಿದ್ದು ನಿಮ್ಮನ್ನು ಉಪಯೋಗಿಸು. 5000 ರೂಪಾಯಿದ್ರೆ ಸೊಪ್ಪು ಮಾಡ್ಕೊಂಡು ಜೀರೋ ಮಾಡ್ಬೋದು ಹೆಣ್ಮಕ್ಳ. 10,000 ರೂಪಾಯಿ ಎಣ್ಣೆ ಹೊಡೆ ಬದಲು ಇಡೀ ಮನೆ ಸಾಕ್ಬೋದು. ಅದರ ಅರ್ಥ ಆಗಲ್ಲ. ಜನ ನಿಮ್ಮ ಮಕ್ಕಳ ಬಗ್ಗೆ ಭಾಳ ಕಂಪೇರ್ ಮಾಡ್ಬಿಡ್ರಪ್ಪ. ಎಲ್ಲ ಕೇಳಿ ಬೇಜಾರಾಗದೆ. ಏನು ಗೊತ್ತಾ, ಹೊಸೊಡಗೆ ಒಬ್ಬಳೆ ಮಗ ಒಳ್ಳೇನು, ಕುಡ್ದು ಮಗ ಕಂಡಮ್ಮನ ಹೆಣ್ಮಕ್ಳು ಒಳ್ಳೆಯರೆ ಅಂತ ಒಂದು ಅಮ್ಮ. ಇನ್ನೊಂದಮ್ಮ ನನ್ನ ಮಗ ಭಾಳ ಒಳ್ಳೇನು, ನನ್ನ ಸೊಸೆ ಒಳ್ಳೆ, ನನ್ನ ಮಗ ಒಳ್ಳೆಯೋ, ಒಳಗೆ ಸರಿ ಇಲ್ಲ ಅಂತ. ನಾವು ನಿಮ್ಮ ಕುಟುಂಬಸಿ ಬರೋದು ಈ ಜನ ಇದೇ ಸಮಸ್ಯೆ ಇರೋಲ್ಲ. ಮಗು ಅಳುತ್ತೆ ಅಂತ ಬರ್ತಾರೆ ಕೆಲವರಲ್ಲ. ಅವ ಕಾಸ್ಟಿದ್ರು ಬನ್ನಿ, ಹುಬ್ಳಿ ಹುಡುಗ, ನಿಮ್ಮ ಮಕ್ಕಳುಗಳನ್ನ ಹೇಗೆ ಬುದ್ಧಿ ಕಲಿಸಿತ್ತು ನನಗೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಹೆಂಗೆ. ನನ್ನ ಮಗ ಬೆಳಿಗ್ಗೆ ಬಂದು, ನಾನು ತುಂಬ ಹೆಮ್ಮೆ ಪಡ್ತೀನಿ, ಬೆಳಿಗ್ಗೆ ಬಂದು ಇನ್ನೂ 9ನೇ ಕ್ಲಾಸ್ ಆಗಬೇಕಾಯ್ತು. ಕೊರೋನಾ ಒಂದು ವರ್ಷ ಬಿಡಿಸ್ಬಿಟ್ಟಿದ್ದೆ. 8ನೇ ಕ್ಲಾಸ್ ಒಬ್ಬ ಇನ್ನೂ 4ನೇ ಕ್ಲಾಸು. ಈ ವರ್ಷ 8ಕ್ಕೆ ಹೋಗ್ತಾನೆ, ಜಸ್ಟ್ 14 ವರ್ಷ. ಬೆಳಿಗ್ಗೆ 5 ಗಂಟೆಗೆ ಬಂದು ದೇವ್ರ ಒಳ್ಳೆ ನೋಡಿ ತಲೆಗಡೆ ಹೋಗೋದು. ಅಪ್ಪಾಜಿ ಮಲಗಿದ್ದೆ, ಸುಸ್ತಾಗ್ಯಾರ ಅಂತ ಬಂದು ಬಳು ಮಲಗೇನೆ ಹಾಕೋತ್ತು. ಬಳು ಸಾಯಂಕಾಲ ಅಗಲಿ ಬರ್ತಾರೆ, ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತಾರೆ. ನಿಮ್ಮ ಮಕ್ಕಳು ಬೆಳಿಗ್ಗೆ ಎದ್ದು ಬೈಕ್ ತಾನು ವೀಲಿಂಗ್ ಮಾಡ್ತಾರೆ, ಚೇಣಿ ಅಂತ ಮೆಣಸಿಗೆ ಉದ್ರಾಕ. ನಮ್ಮಪ್ಪ ಒಂದೇ ಒಂದು ಹ್ಯಾಬಿಟ್ ಮಾಡಲ್ಲ, ಬೆಳೆ ಶಕ್ತಿ ಕೆಲಸ ಮಾಡೀನಿ. ಎಲ್ಲ ಅಣ್ತಂದ್ಬಿಡು. ನಿಮ್ಮ ಮಕ್ಕಳಿಗೆ ನೀವು ಎಷ್ಟೇ ವಿದ್ಯೆ ಕಲಿಸಿ, ನೀವು ಸಂಸ್ಕಾರ ಕಲಿಸಿಲ್ಲ ಅಂದರೆ ನೀವೇ ಮುಂದೊಂದು ದಿವಸ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅದು ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇರಲಿ, ಬಟ್ ಭಯನೂ ಹಂಗೆ ಇರಲಿ. ಅಲ್ಲಣ್ಣ, ಭಯನೂ ಹಂಗೆ ಇರಲಿ, ಅಷ್ಟೇ ಭಕ್ತಿನೂ ಇರಲಿ. ಅದಾಗಲ್ಲ ಜನ ಎಲ್ಲ ಯಾವ ಶಾಲೆಯಲ್ಲೂ, ಯಾವ ಸ್ಕೂಲಲ್ಲೂ ಯಾವ ಅಪ್ಪ ಅಮ್ಮನ ಹೇಳೋದಿಲ್ಲ, ಯಾವ ಫಂಕ್ಷನ್ ಹೇಳೋದಿಲ್ಲ. ಮಕ್ಕಳನ್ನ ಒಳ್ಳೆ ತಂದೆ ಮಕ್ಕಳು ಮಾಡಿ, ಒಳ್ಳೆ ಮಕ್ಕಳು ಮಾಡಿ, ಈ ರೈತರು ಮಾಡಿ ಅಂತ. ಓದು ಎಲ್ಲ ಬಣ್ಣದ ಲೋಕ ಬಿದ್ದುಬಿಟ್ಟಿದ. ಯಾರೇ ಕೇಳು, ಅಲ್ಲಿಂದ ಜಮೀನು ಮಾಡ್ಕೊಳ್ಳೋದು, ಸಿಟಿಗೆ ಹೋಗೋದು, ಫಿಲ್ಟರ್ ನೀರು ಕುಡಿಯೋದು, ಕಿಡ್ನಿ ಫೇಲ್ ಮಾಡೋದು. ಇಲ್ಲ ಅಪ್ಪ ಆಮೇಲೆ ಹಳ್ಳಿ ಕಡೆ ಸಾಯ್ತಾ ಇರೋದು. ಇನ್ನು ಯಾವತ್ತಿದ್ರು ಓದಿರೋ ದೇಶ ಉದ್ಧಾರ ಆಗಲ್ರು, ಮಾನವೀಯತೆ ದೇಶ ಉದ್ಧಾರ ಮಾಡ್ಬೋದು. ನಾನು ಓದೋದು 5ನೇ ಕ್ಲಾಸು, ಒಂದು 8% ಮಾತಾಡೋದು, ಜಾಸ್ತಿ ಮಾತಾಡಲ್ಲ. 2ನೇ ಕೆಲಸ ಮಾಡಲ್ಲ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಕನ್ನಡ ಬಗ್ಗೆ ನಾನು ಯಾವತ್ತು ಅಪ್ಪಿದ್ದಕ್ಕೂ ಮಾತಾಡಬಾರ್ದು. ನಮ್ಗೆ ಯಾಕೆ ಬೇಕು ಬೇರೆ ವಿಷಯ. ಎಂತಮ್ಮ ಕರೆಕ್ಟಾಗಿ ತಮ್ಮ ಲಾಯರಣ ಕರೆಕ್ಟ್ ಅಂದರೆ ಏನು ತಪ್ಪ ಮಾಡಿದ್ರೆ ತಿಳಿಸ್ಬಿಡಲ್ಲ ಲಾಯರಣ ಪ್ರತಿಯೊಂದೂ ಸತ್ಯ ತಮ್ಮ. ಏನ್ ಗೊತ್ತಾ, ತಿಳಿದು ಭಾಳ ನಮ್ಗೆ ಒಂದೇ ಮಾತಂತೆ, ತಿಳಿದವನಿಗೆ ಕೋಟಿ ಇರ್ತದೆ ಅಷ್ಟೇ. ಕೆಲವರು ಬರ್ತಾರೆ, ಮೊನ್ನೆ ಅವ್ರು ತೇರ್ಸ್ಕೊಂಬಿಟ್ಟ ಎಲ್ಲ ಮಾಡ್ದ, ಎಲ್ಲ ಕೆಲಸ ಆಗ್ತಾವ. ಬೇಗ ಮತ್ತೆ ಜೋರ ಕಾಸು ಹಾಕಿ ದೇವಸ್ಥಾನ ದೇಣಿಗೆ ಕೊಡ್ತಾರೆ. ಪುನಃ ದೇವಸ್ಥಾನಕ್ಕೆ ದೇಣಿಗೆ ಕೊಡೋದು ಭಾಳ ಅಪರೂಪ. ಆದಷ್ಟು ಜನ ಕಷ್ಟರ ಬಂದು ನಂಗೆ ಬೇಜಾರಿಲ್ಲ, ಇಂಥವ್ರು ಪುಣ್ಯ ತಗೊಳ್ತಾರೆ ಅಲ್ವಾ. ರೂಪಾಯಿನ ನಂಗೆ ಹೊಂದಿರ್ತಾನೆ. ನೀವು ಬನ್ನಿ, ನೀವು ಬಾತ್ರೂಮ್ ಬಂದಿದ್ದೀರ ಬೆಳಿಗ್ಗೆ ಬನ್ನಿ, ನೀವು ಬನ್ನಿ. ಆದ್ರೂ ಬನ್ನಿ, ಸುಮ್ಮನೆ ನಮ್ಮ ಮಕ್ಕಳು ಬರೋ ಮಾತಾಡ್ತಾರೆ. ಬೇಕಾ ಹೇಳುವ ಕೊಡೋದಲ್ಲ. ಹೆಣ್ಮಕ್ಳು ಎಲ್ಲ ಫ್ರೀ ಕೊಟ್ಟು ಬಸ್
ಆಸ್ತಿ ಬರೀವಾ ಆಸ್ತಿ ಬರೀ ಬರಿತೀಯಾ ಪ್ರೀತಿನ ಯಾರು ನೋಡ್ತಾರೆ ಜನಗಳೆಲ್ಲ ಬಂಗಾರಲ್ಲ ಕೊಡಲಿ ಬಾಗಿಲು ಕೊಡಿ ನೋಡಿ ವಸ್ತು ನಮ್ಮ ಬರುತ್ತೆ ನಾವು ತೆಂಗಿನ ಕೊಟ್ಟದ್ದ ಇವ್ರು ಯಾರ ಅಳಿ ನೆಂಟಿನ ಅಲ್ಲಿ ಮಗಳಾಗ್ತಾಳೆ ಅವ್ರು ಅಕ್ಕಿ ಹಚ್ಕೊಂಡ್ರ ನೋಡಕ್ಕ ಇಲ್ಲಿ ಮನೆ ಯಜಮಾನ್ ಯಾರು ಬಂದಿರಂತೆ ಎಲ್ಲರೂ ಅವ್ರು ಯಾರು ಈಗ ಒಬ್ರು ಯಾಕೆ ಬಿಡುವ ಮನೇಲಿ ಜಾಸ್ತಿ ಜನ ಓನರ್ಗಳು ಇರಬಾರ್ದು ಗಲಾಟೆ ಇದ್ದಾಗ್ತದೆ ಮುಖ್ಯಮಂತ್ರಿ ಒಬ್ಬರೇ ಇರ್ಬೇಕು ಇಬ್ರು ಮೂರು ಜನ ಹೆಂಗುದಾಗ್ತಾರೆ ನಂಗೆ ಆಗ್ತದೆ ನೀವೇ ಈಗ ಜಡ್ಜ್ಮೆಂಟ್ ಒಬ್ಬರೇ ಇರ್ಬೇಕಲ್ವಾ ಲಾಯರ್ಗಳು ನಾವು ಸುಮ್ಮನೆ ಏನ್ ಬೇಕಾದ್ರೆ ಮಾತಾಡ್ಬೋದು ಅದು ಮೈನು ಅಲ್ವಾ ಕರೆಕ್ಟ್ ಸರಿ ಎಲ್ಲರೂ ಸೇರಿ ಗೌರವ ಕೊಡೋಣ ಬೆಳಿಗ್ಗೆ ಒಂದು ಅಯ್ಯ ಬೆಳಿಗ್ಗೆ ಒಂದು ಖುಷಿ ಆಯ್ತು ಹೆಂಗ್ ಗೊತ್ತಾ ಒಬ್ಬ ಮಿಲಿಟರಿ ಹುಡುಗ ಬಂದು ಕರ್ಕೊಂಡಿದ್ದ ನಂಗೆ ಗೊತ್ತೇ ಇಲ್ಲ ಅವ್ನು ಅನ್ಕೊಂಡಿದ್ದಂತೆ ಸೇವೆ ಮಾಡ್ತೀನಿ ಮುಖ್ಯ ಸಿಕ್ಕಿದಲ್ಲ ಅಲ್ಲಿಂದ ಬಂದಂತ ಸಿದ್ದಿಗೆ ಒಂದಾನೆ ಅವಾಗ ಅವನಿಗೆ ಸನ್ಮಾನ ಅದಕ್ಕಿಂತ ಖುಷಿ ಆಯ್ತು ಹೆಂಗ್ ಗೊತ್ತಾ ಅವನಿಗೆ ಮುಂದೆ ಪುಣ್ಯ ನಂಗೆ ಸಿಕ್ಕಿದ್ದು ಯಾಕಂದ್ರೆ ನಾವು ದೇಶ ಕಾಯ್ಬೇಕು ಆಗಲ್ಲ ಅವೆಲ್ಲ ಸುಮ್ಮನೆ ಏನೇ ಹೇಳ್ಕೋಬಹುದು ದೇಶ ಕಾಯೋದು ಪುಣ್ಯ ಅದು ಸಿಗೋದಿಲ್ಲ ರೈತರಾಗಬೇಕು ಬಿ ಕೆಲಸ ಮಾಡೋರಿಗೆ ಗೌರವ ಕೊಡಬೇಕು ಮುನ್ಸಿಪಾಲ್ಟಿಗೆ ಗೌರವ ಕೊಡಬೇಕು ಸೆಂಟ್ರಿಂಗ್ ಹೊಡೆಯರಿಗೆ ಗೌರವ ಕೊಡಬೇಕು ಜೀವನ ಆಸೆ ಬಿಟ್ಟು ಸೆಂಟ್ರಿಂಗ್ ಹೊಡಿತಾ ಇರ್ತಾರೆ ಪೇಂಟ್ ಹೊಡೆಯರಿಗೆ ಕಬ್ಬಣ ಅಂತೂ ಮುಟ್ಟಕ್ಕಾಗದೆ ನೀರು ತಲೆ ಮೇಲೆ ಹಾಕಿ ಕಬ್ಬಣ ಮುಡ್ತಾ ಇರ್ತಾರೆ ಅಲ್ವಾ ಅದು ಕೆಲಸ ಒಂದು ಮನೆ ಮಾಡ್ಕೊಂಡು ಮಗ ಡಿಗ್ರಿ ಓದೇನೆ ಮಗ ಕಳ್ಸ್ಕೋಗಲ್ಲ ಅದೇನಾಗಂದ್ರೆ ಫೋನ್ ಕೊಡಿಸ್ತೀರಿ ಚೇಣಿ ಕಳಿಸ್ತೀರಿ ವೀಲಿಂಗ್ ಮಾಡಿ ಮಲಗಿರ್ತಾನೆ ಮಗ ದೊಡ್ಡ ಸಾಹಸ ಹೇಳ್ಕೊಂತೀರಿ ಅದೇನಾಗಂದ್ರೆ ಫೋನ್ ಕೊಡಿಸ್ತೀರಿ ಹೆಣ್ಮಕ್ಳು ಹೊಡೋದ್ಮೇಲೆ ಬಂದು ಹೊಡ್ಕೊಂತೀವಿ ಇದಕ್ಕೆ ಮುಂಚೆ ಯೋಚನೆ ಮಾಡೋದಿಲ್ಲ ಜನ ಸತ್ ಮೇಲೆ ಗುಡ್ಡೆ ಮೇಲೆ ಬಿದ್ದು ಓಡಾಡೋ ಬರ್ತಾ ಇಲ್ಲ ಸಾಯಕ್ಕೆ ಮುಂಚೆ ಸನ್ಮಾನ ಮಾಡಿ ಗೌರವ ಅಂತ ಬರ್ತಾ ಕರೆಕ್ಟಾಗಿ ಹೊರಡಲ್ವ ಬದುಕಿರುವಾಗ ನಾಲ್ಕು ಅನ್ನ ಹಾಕಿ ಇಲ್ಲಾಂದ್ರೆ ಬರ್ಡೇ ಮಾಡಿ ಕೇಕ್ ಕಟ್ ಮಾಡ್ತಿರಲ್ಲ ಅದು ಬದಲು ನಿಮ್ಮ ಊರಿಗೆ ಯಾರೋ ಬಡವಿರ್ತಾರೆ 2 ಸೀಟ್ ಕೊಡಿಸಿ ನಾನು ಸೀಟು ಕರೆಂಟ್ ಇದ್ದ ಬೆಳೆದ 2 ಸೀಟ್ ಕೊಡಿಸಿ ನಿಮ್ಮ ಊರ ಬಡವರಿಗೆ ಮಳೆ ಅಂಡರ್ಸ್ಟ್ಯಾಂಡ್ ಹೋಗಿ ಊಟ ಹಾಕ್ಸಿ ಸಂಘ ಮಾಡ್ಕೊಳ್ಳಿ ರಸ್ತೆ ರೆಡಿ ಮಾಡ್ಕೊಳ್ಳಿ ಸೇವೆ ರೆಡಿ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಬೇರೆ ಹೋಗೋ ಅವಶ್ಯಕತೆ ಇಲ್ಲ ಊರಿಗೆ ಬೋರ್ ಹಾಕ್ಸ್ಕೊಳ್ಳಿ ಬೇಸಿಗೆಯಲ್ಲಿ ಪರವಾಗಿರೋದಿಲ್ಲ ಇದೆಲ್ಲ ಮಾಡ್ತಾ ಬನ್ನಿ ಸಂಘ ಮಾಡಿ ದೇವರನ್ನ ಉದ್ದಾರಬೇಡಿ ಸಂಘ ಇಲ್ಲದಲ್ಲೇ ನನ್ನ ಫೋಟೋ ಹಾಕಿರೋ ಮುಂದೆ ಮೇಬೂಬ್ ಅಂತ ಜಮ್ಕಂಡೆ ಇದೆಲ್ಲ ಒಂದೊಂದು ಜಾತಿ ಒಂದೊಂದು ಈ ಒಂದೇ ಒಂದು ಫೋಟೋ ಕೊಟ್ಟಿದ್ದಂತೆ ಕೇಳಿ ಕೆಲಸ ಮುಂದೆ ಬಂದು ಅಮಾವಾಸ್ಯೆ ಕಥೆ ಇರ್ತಾನೆ ಪುಣ್ಯ ಬರೋದು ಸೇವೆ ಮಾಡಿದಾಗ ಪುಣ್ಯ ಬರೋದು ತಾಯಿನ ಸಾಕ್ತಾರ ಈಗೆಲ್ಲ ತಾಯಿದಿಂದ ಆಚೆ ಮಕ್ಕಳೆಲ್ಲ ಹಾಸ್ಟ್ಲು ನೀವೆಲ್ಲ ಡಿಂಡಾಂಗ್ ಸೀರಿಯಲ್ಲು ಅವನು ಎಣ್ಣೆ ಇವರು ಸೀರಿಯಲ್ಲು ಮಗು ಮೊಬೈಲು ದೇವ್ರು ನಿಮಗೆ ಇನ್ನೂ ಇಂಥ 4 ದಿನ ಶಕ್ತಿ ಕೊಡಲಿ ಆಯು ಕೊಡಲಿ ಅಥವಾ ಯಾವ ನೀರು ಶಕ್ತಿ ಶಿಕ್ಷೆ ಬಾ ತಮ್ಮ ನನ್ನ ಹೆಸರು ಯಾಕಂದ್ರೆ ಇವ್ರು ನಿಮ್ಮ
ಮಾಡ್ತಾರೆ